KGF, ಕಾಂತಾರ, ಮ್ಯಾಕ್ ಇವು ಮಾತ್ರ ಕನ್ನಡ ಸಿನಿಮಾಗಳ. ಕಿಚ್ಚ ಸುದೀಪ್ ದರ್ಶನ್, ಯಶ್ ಅವರಾಗಿರ್ಬೋದು, ಇವರು ಮಾತ್ರ ಹೀರೋಗಳು ಅನ್ಸುತ್ತಾ ಕನ್ನಡದವರಿಗೆ. ಕನ್ನಡದಲ್ಲಿ ಕಂಟೆಂಟ್ ಸಿನಿಮಾ ಬರ್ತಲ್ಲ, ಇದೇ ಸಿನಿಮಾ ಏನಾದ್ರೂ ನಿಮ್ಗೆ ಮಲಯಾಳಂ ಇಂಡಸ್ಟ್ರಿಯಿಂದ ಅಥವಾ ತಮಿಳ್ ಇಂಡಸ್ಟ್ರಿಯಿಂದ ಬಂದಿದ್ರೆ ನಮ್ಮ ಕನ್ನಡದವರೇ ತಲೆ ಮೇಲೆ ಹೊತ್ಕೊಂಡು ಆ ಸಿನಿಮಾನ ಮೆರೆಸೋರು. ಇದಕ್ಕೆ ಯಾರು ಕೂಡ ರೆಫರ್ ಮಾಡ್ತಾ ಇಲ್ಲ, ಹೋಗಿ ಸಿನಿಮಾ ನೋಡು ಚೆನ್ನಾಗಿದೆ ಅಂತ. ಬಟ್ ಈ ವೀಕೆಂಡ್ ಪರವಾಗಿಲ್ಲ, ಅವನಲ್ಲಿ ಒಂದು ಒಳ್ಳೆತನ ಇರಬೇಕು, ಏನೇ ಒಂದು ಒಳ್ಳೇದ್ ಮಾಡಕ್ಕೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರದೀಪ್ ಚಂದ್ರ. ವೆಲ್ಕಮ್ ಬ್ಯಾಕ್ ಟು ಮೈ PCB ಡೈರೀಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೇಳಕ್ ಹೊರಟಿರುವಂತಹ ವಿಚಾರ KGF, ಕಾಂತಾರ, ಮ್ಯಾಕ್ಸ್ ಇವು ಮಾತ್ರ ಕನ್ನಡ ಸಿನಿಮಾಗಳ, ಅಥವಾ ಕಿಚ್ಚ ಸುದೀಪ್ ಅವರಾಗಿರ್ಬೋದು, ದರ್ಶನ್ ಅವರಾಗಿರ್ಬೋದು, ಅಥವಾ ಯಶ್ ಅವರಾಗಿರ್ಬೋದು, ಇವರು ಮಾತ್ರ ಹೀರೋಗಳು ಅನ್ಸುತ್ತಾ ಕನ್ನಡದವರಿಗೆ? ನೀವೇ ಹೇಳ್ಬೇಕಾಗಿದೆ. ಯಾಕೆ ಅಂದ್ರೆ ಒಂದಷ್ಟು ಒಳ್ಳೆ ಸಿನಿಮಾಗಳು, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರ್ತಲೇ ಇರುತ್ತೆ ಕನ್ನಡದಲ್ಲಿ. ಬಟ್ ನಾನು ಇವತ್ತು ನೋಡಿದಂತ ಸಿನಿಮಾ ಯುದ್ಧಕಾಂಡ 2 ಹೆಂಗಿದೆ ಗೊತ್ತಾ? ಸಿನಿಮಾ ಕಂಪ್ಲೀಟ್, ನನ್ಗಂತೂ ಕಂಪ್ಲೀಟ್ ಖುಷಿಯಾಗೋಯ್ತು. ಕನ್ನಡದಲ್ಲಿ ಕಂಟೆಂಟ್ ಸಿನಿಮಾ ಬರ್ತಾ ಇಲ್ಲ ಅಂತ ಎಲ್ಲ ಹೇಳೋರು. ಸೊ ನಿಮಗೆ ಕಂಟೆಂಟ್ ಸಿನಿಮಾ ನೀವು ನೋಡೋಕೆ ಇಷ್ಟಪಡೋರಾದ್ರೆ, ಅಥವಾ ನೀವು ಆ ಸಿನಿಮಾ ನೋಡಿದ್ಮೇಲೆ ನೀವು ಆ ಸಿನಿಮಾನ ಇಷ್ಟಪಡ್ತೀರಾ, ಆ ಲೆವೆಲ್ಗಿದೆ ಆ ಸಿನಿಮಾ. ನೀವು ಒಂದ್ಸತಿ ಬಂದ್ಬಿಟ್ಟು ಸಿನಿಮಾನ ನೋಡಿ. ಕನ್ನಡದಲ್ಲಿ ಕಂಟೆಂಟ್ ಮಾಡಲ್ಲ ಅಂತ ಹೇಳ್ತೀರಾ, ಬಟ್ ಇದೇ ಸಿನಿಮಾ ಏನಾದ್ರೂ ನಿಮ್ಗೆ ಮಲಯಾಳಂ ಇಂಡಸ್ಟ್ರಿಯಿಂದ ಅಥವಾ ತಮಿಳ್ ಇಂಡಸ್ಟ್ರಿಯಿಂದ ಬಂದಿದ್ರೆ ನಮ್ಮ ಕನ್ನಡದವರೇ ತಲೆ ಮೇಲೆ ಹೊತ್ಕೊಂಡು ಆ ಸಿನಿಮಾನ ಮೆರೆಸೋರು. ನಾನು ಆ ತರ ಸಿನಿಮಾಗಳನ್ನ ತುಂಬಾ ನೋಡಿದ್ದೀನಿ. ಮಹಾರಾಜ ಬಂದಾಗ ಆಗಿರ್ಬೋದು, 96 ಸಿನಿಮಾಗಳು ಬಂದಾಗ ಕನ್ನಡದವರು ಬೇರೆ ಭಾಷೆಯ ಸಿನಿಮಾಗಳನ್ನ ತುಂಬಾ ಒತ್ಕೊಂಡು ಮೆರೆಸಿದ್ದಾರೆ. ಮಲಯಾಳಿ ಸಿನಿಮಾಗಳಾಗಿರ್ಬೋದು, ಮಂಜುಮಲ್ ಬಾಯ್ಸ್ ಅಥವಾ ಬೇರೆ ಸಿನಿಮಾಗಳು ಬಂದಾಗ ಕನ್ನಡದವರೇ ಈ ಸಿನಿಮಾ ಚೆನ್ನಾಗಿದೆ ನೋಡು ಅಂತ ನನಗೆ ರೆಫರ್ ಮಾಡಿರೋರು ತುಂಬಾ ಜನ ಇದ್ದಾರೆ. ಬಟ್ ಯುದ್ಧಕಾಂಡ ಚಾಪ್ಟರ್ 2 ಸಿನಿಮಾ ಕಂಟೆಂಟ್ ಓರಿಯೆಂಟೆಡ್ ಆಗಿ ಸಖತ್ತಾಗಿದೆ. ಬಟ್ ಇದಕ್ಕೆ ಯಾರು ಕೂಡ ರೆಫರ್ ಮಾಡ್ತಾ ಇಲ್ಲ, ಹೋಗಿ ಸಿನಿಮಾ ನೋಡು ಚೆನ್ನಾಗಿದೆ ಅಂತ. ಬಟ್ ಜನಗಳು ಕೈ ಬಿಟ್ಟಿಲ್ಲ, ಸಿನಿಮಾ ಪ್ರೇಕ್ಷಕರು ಕೈ ಬಿಟ್ಟಿಲ್ಲ, ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ. ಬಟ್ ನಾನು ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, 1 ವೀಕ್ ಆಯ್ತು ಕೂಡ ನನಗೂ ನನ್ನ ಜೀವನದ ಬಿಜಿ ಶೆಡ್ಯೂಲ್ ಅಲ್ಲಿ ನಾನು ಸಿನಿಮಾ ನೋಡಕ್ಕೆ ಆಗಿರ್ಲಿಲ್ಲ. ಸೊ ನಾನು ಈ ವೀಕೆಂಡ್ ಅಲ್ಲಿ ನಾನು ಸಿನಿಮಾ ನೋಡಿದೆ. ಈ ಸಂಡೇ ನೋಡಿದೆ ಮ್ಯಾಟ್ನಿ ಶೋ. ಸಿನಿಮಾ ಮಾತ್ರ ಅದ್ಭುತವಾಗಿದೆ. 200-250 ಜನ 300 ಜನ ಕೂರುವಂತಹ ಸೀಟ್ ಕೆಪಾಸಿಟಿ ಇರುವಂತಹ ಥಿಯೇಟರ್ ನಲ್ಲಿ ಬರೀ ಟಿಕೆಟ್ ಸೋಲ್ಡ್ ಆಗಿರುವಂತದ್ದು 50. ಯಾಕಂದ್ರೆ ಸಿನಿಮಾ ಇಂಟ್ರೆಸ್ಟ್ ಇರೋರು ಕೇಳ್ತಾರೆ, ಎಷ್ಟು ಸಿನಿಮಾ ಟಿಕೆಟ್ ಹೋಗಿದೆ, ಚೆನ್ನಾಗಿ ನಡೀತಾ ಇದೆಯಾ ಅಂತ. ಫಸ್ಟ್ ಒಂದು 2 ಡೇಸ್ ಚೆನ್ನಾಗಿತ್ತಂತೆ, ಹೋದ್ ವೀಕೆಂಡ್ ಚೆನ್ನಾಗಿತ್ತಂತೆ. ಬಟ್ ವೀಕ್ ಡೇಸ್ ಅಲ್ಲಿ ಸ್ವಲ್ಪ ಡಲ್ ಆಗಿತ್ತು. ಬಟ್ ಈ ವೀಕೆಂಡ್ ಪರವಾಗಿಲ್ಲ. ಬಟ್ ಪರವಾಗಿಲ್ಲ ಅಂದ್ರೆ ಎಷ್ಟು, ಏನು ನಿಮ್ಗೆ ಹೌಸ್ಫುಲ್ ಆಗಿಲ್ಲ. ಸಿನಿಮಾಗೆ ಬಂದಿರುವಂತದ್ದು ಬರೀ 50 ಟಿಕೆಟ್ಸ್. ಕೆಲವೊಂದು ಶೋಗಳು ಚೆನ್ನಾಗಿ ಹೋಗ್ತಾ ಇದೆ, ಕೆಲವೊಂದು ಶೋಗಳು ಚೆನ್ನಾಗಿ ಹೋಗ್ತಾ ಇಲ್ಲ. ಸೊ ದಯವಿಟ್ಟು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಹೌದು ಗೊತ್ತು IPL ಬಂದಿದೆ, ಎಲ್ಲರಿಗೂ ಮನೇಲೆ ಕೂತ್ಕೊಂಡು ಎಂಟರ್ಟೈನ್ಮೆಂಟ್ಗಳು ಇದೆ. ಕೆಲವರು IPL ನೋಡ್ದಿದ್ದವ್ರಿಗೆ ರೀಲ್ಸ್ ಕೂಡ ಇದೆ, ಅಥವಾ ಯೂಟ್ಯೂಬ್ ಅಲ್ಲಿ ತುಂಬಾ ವಿಡಿಯೋಸ್ ಬರ್ತಾ ಇರುತ್ತೆ, ಅದನ್ನು ನೋಡ್ತಾ ಇರ್ತೀರಾ. ಯುದ್ಧಕಾಂಡ ಚಾಪ್ಟರ್ 2 ಸಿನಿಮಾ ನೀವು ಯಾಕೆ ನೋಡ್ಲೇಬೇಕು ಅಂದ್ರೆ, ಇದು ಒಂದು ನಮ್ಮ ಸೊಸೈಟಿಗೆ ಇಂಪ್ಯಾಕ್ಟ್ ಮಾಡುವಂತಹ ಸಿನಿಮಾ. ಅಜಯ್ ರಾವ್ ಅವರು ಏನ್ ಹೇಳಕ್ ಹೊರಟಿದ್ದಾರೆ, ಡೈರೆಕ್ಟರ್ ಪವನ್ ಕುಮಾರ್ ಅವರು ಏನ್ ಹೇಳಕ್ ಹೊರಟಿದ್ದಾರೆ ಅಂದ್ರೆ, ಆ ಸಿನಿಮಾದಲ್ಲಿ ಒಂದು ಕೇಸ್ ನಡ್ಕೊಂಡು ಆ ಸಿನಿಮಾ ಕಥೆನ ಕಂಪ್ಲೀಟ್ ಎಷ್ಟು ನೀಟಾಗಿ ಬಿಲ್ಡ್ ಮಾಡಿದ್ದಾರೆ ಅಂದ್ರೆ ಅಷ್ಟು ಚೆನ್ನಾಗಿದೆ. ನಿಮ್ಗೆಲ್ಲೂ ಬೇಜಾರಾಗಲ್ಲ. ಒಬ್ಬ ಕಷ್ಟಪಟ್ಟು ಬೆಳೆಯುವಂತಹ ಹುಡುಗ ಲಾಯರ್ ಆಗಿ ಎಷ್ಟು ಸ್ಟ್ರಗಲ್ ಇರುತ್ತೆ, ಅವನ ಚಾಣಕ್ಯತೆಯಿಂದ ಏನೇನ್ ಮಾಡ್ಬೋದು, ಅವನಲ್ಲಿ ಒಂದು ಒಳ್ಳೆತನ ಇರ್ಬೇಕು, ಏನೇ ಒಂದು ಒಳ್ಳೇದ್ ಮಾಡಕ್ಕೆ. ಯಾಕಂದ್ರೆ ಆ ಸಿನಿಮಾ ನೋಡಿದಾಗ ನನಗೂ ತುಂಬಾ ಥಾಟ್ಸ್ ಗಳು ಬಂತು. ಓಕೆ, ಇವ್ರು ಬಂದಿದ್ಕೆ ಈ ತರದ್ದು ಒಂದು ಜಡ್ಜ್ಮೆಂಟ್ ಸಿಕ್ಬಹುದು ಅನ್ನೋ. ಸಿನಿಮಾನ ಆಕ್ಚುಲಿ ಅದೇ ತರದ ಕೇಸ್ಗಳು ತುಂಬಾ ಆಗಿರುತ್ತೆ. ಸೊ ಅದನ್ನ ಬೇಸ್ ಇಟ್ಕೊಂಡೆ ಸಿನಿಮಾಗಳನ್ನ ಮಾಡಿರ್ತಾರೆ. ನಮ್ಮಂತಹ ಲೋಯರ್ ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ ಕೋರ್ಟು, ಪೊಲೀಸು ಇವೆಲ್ಲ ತುಂಬಾ ಹಿಂಸೆ ಅನ್ಸುತ್ತೆ. ಬಟ್ ಸಿನಿಮಾ ನೋಡಿದಾಗ ನಿಮ್ಗೆ ಏನು ಅಂದ್ರೆ, ನಾವು ಎಷ್ಟೇ ಕಷ್ಟಪಟ್ಟರು ಪರವಾಗಿಲ್ಲ, ನಾವು ಗೆಲ್ತೀವಿ, ನ್ಯಾಯ ಕೈ ಹಿಡಿಯುತ್ತೆ ಅನ್ನೋದಕ್ಕೆ ಇದೊಂದು ಸಿನಿಮಾ ಸಾಕ್ಷಿಯಾಗಿ ನಿಂತ್ಕೊಳ್ಳುತ್ತೆ. ದಯವಿಟ್ಟು ಈ ಸಿನಿಮಾನ ಆದಷ್ಟು ಬೇಗ ಥಿಯೇಟರ್ ಅಲ್ಲಿ ಹೋಗಿ ನೋಡಿ. ಅಂಡ್ ನಾನು ತಮ್ಲೈನ್ ಹಾಕಿರೋದಕ್ಕೆ ಕಾರಣ, ಯಾವ ನಟರನ್ನು ದ್ವೇಷ ಮಾಡಬೇಕು ಅಥವಾ ಯಾವ ಸಿನಿಮಾಗಳು ಕೂಡ ನಾನು ದ್ವೇಷ ಮಾಡ್ತಾ ಇಲ್ಲ. ಪ್ರತಿಯೊಬ್ರು ಕನ್ನಡದ ನಟರೇ, ಪ್ರತಿಯೊಂದು ಕನ್ನಡ ಸಿನಿಮಾನೇ. ಬಟ್ ಇವುಗಳಿಂದ ಮಾತ್ರ ಕನ್ನಡ ಇಂಡಸ್ಟ್ರಿ ನಡೀತಿಲ್ಲ. ಈ ಸಿನಿಮಾಗಳು, ಈ ರೀತಿಯ ಸಿನಿಮಾಗಳು ಬಂದ್ರೆ ಮಾತ್ರ ಜನ ಹೋಗಿ ಸಿನಿಮಾ ನೋಡ್ತೀವಿ ಅನ್ನೋ ಲೆವೆಲ್ಗೆ ನಿಂತ್ಕೊಂಡಿದ್ದಾರೆ. ಅಂದ್ರೆ ಪ್ರತಿಯೊಬ್ರು KGF ತರನೇ ಮಾಡ್ಬೇಕು, ಪ್ರತಿಯೊಬ್ರು ಕಾಂತಾರ ತರನೇ ಮಾಡ್ಬೇಕು, ಅಷ್ಟೊಂದು ಪಬ್ಲಿಸಿಟಿ ಮಾಡ್ಬೇಕು, ಅಷ್ಟೊಂದು ದೊಡ್ಡ ಸ್ಕೇಲ್ ನಲ್ಲಿ ಮಾಡ್ಬೇಕು ಅಂದ್ರೆ ಪ್ರತಿಯೊಬ್ಬ
ಪ್ರೊಡ್ಯೂಸರ್ ಹತ್ರ ದುಡ್ಡಿರಲ್ಲ. ಸೊ ನೀವು ಪ್ರೀವಿಯಸ್ ತುಂಬಾ ವರ್ಷಗಳಿಂದ ಕನ್ನಡ ಇಂಡಸ್ಟ್ರಿ ನೋಡ್ಕೊಂಡ್ರೆ ರಾಜ್ಕುಮಾರ್ ಅವರು ಇದ್ದಾಗೂ ಕೂಡ ಹೊಸ ಹೀರೋಗಳು ಬರ್ತಾ ಇದ್ರು, ರಾಮ್ ಕುಮಾರ್ ಬಂದ್ರು, ತುಂಬಾ ಹೀರೋಗಳು ಹೊಸಬ್ರು, ರಾಮಕೃಷ್ಣ ಅವರಾಗಿರ್ಬೋದು, ಅಶೋಕ್ ಅವರಾಗಿರ್ಬೋದು, ಶ್ರೀನಾಥ್, ಶಂಕರ್ ನಾಗು, ಅನನ್ ನಾಗು, ಎಷ್ಟೋ ಜನ ಹೀರೋಗಳು ಜೊತೆಲಿದ್ರು. ಯಾಕಂದ್ರೆ ದೊಡ್ಡ ಹೀರೋ ಅಂದ ತಕ್ಷಣ ಅವ್ರೊಬ್ರಿಂದನೇ ಇಂಡಸ್ಟ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ಇಂಡಸ್ಟ್ರಿಯಲ್ಲಿ ಮಾಡುವಂತಹ ಚಿಕ್ಕ ಸಿನಿಮಾ ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕಾಂಟ್ರಿಬ್ಯೂಷನ್ ಗಳು ಮಾಡ್ತಾ ಇರುತ್ತೆ. ಸೊ ನೀವು KGF ತರದ ಸಿನಿಮಾ ಬೇಕು ಅಂದ್ರೆ 4 ವರ್ಷ ವೆಯ್ಟ್ ಮಾಡ್ಬೇಕು, 5 ವರ್ಷ ವೆಯ್ಟ್ ಮಾಡ್ಬೇಕು. ಸೊ ನೀವು 5 ವರ್ಷ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಾಗ ಸಿನಿಮಾ ಅನ್ನೋ ಎಂಟರ್ಟೈನರ್ ಮೀಡಿಯಾ ಇದೆ ಅನ್ನೋದನ್ನೇ ಜನ ಮರ್ತು ಬಿಡ್ತಾರೆ. ಸೊ ನಮ್ ದೊಡ್ಡ ಹೀರೋಗಳೆಲ್ಲ ಹೆಂಗಾಗ್ಬಿಟ್ಟಿದ್ದಾರೆ ಅಂದ್ರೆ 2 ವರ್ಷಕ್ಕೆ, 3 ವರ್ಷಕ್ಕೆ, 4 ವರ್ಷಕ್ಕೆ ಬಂದ್ರೆ ನಮ್ಮ ಕನ್ನಡ ಥಿಯೇಟರ್ಸ್ ಓನರ್ ಗಳ ಗತಿ ಏನು? ಅವರಿಗೆ ಹೆಂಗ್ ದುಡ್ಡಾಗುತ್ತೆ? ಜನಗಳು ಥಿಯೇಟರ್ಗೆ ಬರ್ಲಿಲ್ಲ ಅಥವಾ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಕನ್ನಡ ಸಿನಿಮಾಗಳನ್ನ. ಕೆಲವ್ರು ಹೇಳ್ತಾರೆ ಕರ್ನಾಟಕದಲ್ಲಿ ಬರೀ ತೆಲುಗು ತಮಿಳ್ ಸಿನಿಮಾಗಳು, ಯಾಕೆ ನಮ್ಮ ಹಾಸನಲ್ಲೇ ಆಗಿದೆ ಎಷ್ಟೋ ಸತಿ. 4-5 ಥಿಯೇಟರ್ ಇದೆ ಹಾಸನಲ್ಲಿ, ಒಂದು ಥಿಯೇಟರ್ ಅಲ್ಲಿ ಮಾತ್ರ ಕನ್ನಡ ಸಿನಿಮಾ, 4ರಲ್ಲೂ ತಮಿಳು, ತೆಲುಗು, ಹಿಂದಿ ಇರುತ್ತೆ. ಏನಕ್ಕೆ ಇದು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಆ ಸಿನಿಮಾ ಕನ್ನಡ ಸಿನಿಮಾ ಬಂದ್ಬಿಟ್ಟು ಚಿಕ್ಕ ಬಜೆಟ್, ಒಂದ್ ಥಿಯೇಟರ್ ಹಾಕ್ಬೋದು, ಆಯ್ತಾ. ಪ್ರತಿಯೊಂದು 5 ಥಿಯೇಟರ್ ಅಲ್ಲೂ ಒಂದೇ ಕನ್ನಡ ಸಿನಿಮಾನ ಹಾಕೊಳಕ್ ಆಗಲ್ಲ. ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ 5 ಸಿನಿಮಾಗಳು ಒಟ್ಟಿಗೆ ಬಂದಾಗ ನಾವು 5 ಸಿನಿಮಾ ಥಿಯೇಟರ್ಗಳನ್ನ ಫಿಲ್ ಮಾಡಬಹುದು. ಇಲ್ಲಿ ಏನಾಗ್ತಾ ಇದೆ, ಒಂದು ಸಿನಿಮಾ ಮಾತ್ರ ಫಿಲ್ ಆಗ್ತಾ ಇದೆ, ಹೊರಗಡೆಯಿಂದ ಬಂದಿರುವಂತಹ ಸಿನಿಮಾಗಳು 4 ಥಿಯೇಟರ್ ಫಿಲ್ ಆಗ್ತಾ ಇದೆ. ಸೊ ನಮ್ ಕನ್ನಡದವ್ರು ಏನ್ ಮಾಡ್ತಾ ಇದಾರೆ, ಬೇರೆ ಭಾಷೆ ಸಿನಿಮಾಗಳನ್ನ ನೋಡ್ತಾರೆ. ಗೊತ್ತಲ್ಲ ನಿಮ್ಗೆ, ಆಲ್ಮೋಸ್ಟ್ ಎಲ್ಲಾ ಭಾಷೆಗಳನ್ನ ಕಲ್ತ್ಕೊಬಿಟ್ಟಿರ್ತಾರೆ, ಪ್ರತಿಯೊಂದು ಭಾಷೆ ಕೂಡ ಬರುತ್ತೆ. ಇವಾಗ ಬೇರೆ ಕನ್ನಡದಲ್ಲಿ ಬೇರೆ ಡಬ್ಬಿಂಗ್ ಆಗಿರೋ ಸಿನಿಮಾಗಳನ್ನ ಕನ್ನಡದಲ್ಲೇ ಆಗ್ತಾ ಇದಾರೆ. ಸೊ ಈ ರೀತಿ ಪ್ರಾಬ್ಲಮ್ ಗಳಾಗಿ ಕನ್ನಡ ಸಿನಿಮಾನ ನೋಡೋರು ತುಂಬಾ ಕಮ್ಮಿ ಆಗಿದ್ದಾರೆ. ಸೊ ದಯವಿಟ್ಟು ಇದೇ ಹೀರೋ ಸಿನಿಮಾಗಳು ಬಂದ್ರೆ ಮಾತ್ರ ಸಿನಿಮಾ ನೋಡ್ತೀನಿ, ಇದೇ ತರ ಸಿನಿಮಾಗಳು ಬಂದ್ರೆ, ದೊಡ್ಡ ಸ್ಕೇಲ್ ಅಲ್ಲಿ ಸಿನಿಮಾಗಳು ಬಂದ್ರೆ ಮಾತ್ರ ನೋಡ್ತೀನಿ, ಇವೆಲ್ಲಾ ಬಿಟ್ಬಿಟ್ಟು ಒಂದು ಕಂಟೆಂಟ್ ಓರಿಯೆಂಟೆಡ್ ಆಗಿ ಸಿನಿಮಾಗಳು ಚೆನ್ನಾಗಿದೆ ಅಂತ ನಿಮ್ಗೆ ಮೌತಲ್ಲಿ ಯಾರೋ ಒಬ್ಬ ಹೇಳ್ದಾಗ್ಲೂ ಕೂಡ ನೀವ್ ಹೋಗಿ ನೋಡ್ಲಿಲ್ಲ ಅಂದ್ರೆ ಅದು ಕನ್ನಡ ಇಂಡಸ್ಟ್ರಿ ಹೋಗ್ತಾ ಹೋಗ್ತಾ ಮುಳುಗೋಗ್ಬಿಡುತ್ತೆ ಅಥವಾ ಕಾಣಿ ಆಗ್ಬಿಡುತ್ತೆ ಅನ್ನೋ ತರ ಆಗುತ್ತೆ. ದಯವಿಟ್ಟು ಕನ್ನಡ ಸಿನಿಮಾ ಯುದ್ಧಕಾಂಡ ಚಾಪ್ಟರ್ 2 ತುಂಬಾ ಚೆನ್ನಾಗಿದೆ, ನಾನ್ ಗ್ಯಾರಂಟಿ ಕೊಡ್ತೀನಿ. ದಯವಿಟ್ಟು ಹೋಗಿ ಸಿನಿಮಾನ ಥಿಯೇಟರ್ ನಲ್ಲಿ ನೋಡಿ. ಯಾಕೆ ಅಂದ್ರೆ ನೀವು ನೋಡುವಷ್ಟರೊಳಗೆ ಥಿಯೇಟರ್ ಇಂದ ತೆಗೆದಾಕ್ಬಿಟ್ರೆ ನಿಮ್ಗೆ ಸಿನಿಮಾ ನೋಡುವಂತಹ, ಅಂದ್ರೆ ಥಿಯೇಟರ್ ನಲ್ಲಿ ನೋಡುವಂತಹ ಸಿನಿಮಾ ಚಾನ್ಸ್ ಕಮ್ಮಿ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ ಅಂದ್ರೆ ಪ್ರತಿಯೊಂದು ಫ್ರೇಮ್ ಅಲ್ಲೂ, ಪ್ರತಿಯೊಂದು ಸ್ಕ್ರೀನ್ ಪ್ಲೇ ನಲ್ಲೂ, ಪ್ರತಿಯೊಂದು ಮ್ಯೂಸಿಕ್ ಅಲ್ಲೂ, ಪ್ರತಿಯೊಂದ್ರಲ್ಲೂ ಹೊಸತನ ತಗೊಂಡ್ ಬಂದಿದ್ದಾರೆ. ಹಾಗೆ ನಿಮ್ಗೆ ಸಿನಿಮಾ ಇನ್ ಡೆಪ್ತ್ ನೀವೇ ಹೋಗ್ಬಿಡ್ತೀರಾ. ನೀವೇನ್ ಯಾರು ಕರ್ಕೊಂಡು ಹೋಗೋದು ಬೇಡ, ನಿಮ್ಗೆ ಅರ್ಥ ಮಾಡ್ಸೋದ್ ಬೇಡ, ಪ್ರತಿಯೊಂದು ಅರ್ಥ ಆಗುತ್ತೆ. ಪ್ರತಿಯೊಂದು ನಮ್ಮ ಸೋಷಿಯಲ್ಗೆ ಆಪ್ಟ್ ಆಗಿರುವಂತಹ ಸಿನಿಮಾ. ಇದ್ರಲ್ಲಿ ಹೇಳಕ್ಕೆ ಹೊರಟಿರುವಂತಹ ವಿಚಾರಗಳಲ್ಲಿ ನಿಮ್ಗೆ ನ್ಯಾಯ ಕೊಡ್ಸೋಕೆ ಅಂತ ನಿಂತ್ಕೊಳ್ಳೋದು ಪೊಲೀಸ್ ಅವ್ರು ಇರ್ಬೋದು, ಲಾಯರ್ಸ್ ಇರ್ಬೋದು, ಜಡ್ಜ್ಮೆಂಟ್ ಕೊಡುವಂತಹ ಜಡ್ಜ್, ಈ 3 ಜನಗಳ ಹತ್ರ ನ್ಯಾಯ ಇರುತ್ತೆ. ಸೊ ನೀವು ವಕೀಲರನ್ನ ಇಟ್ಟು ವಾದ ಮಾಡಿದ್ರೆ ಫಸ್ಟ್ ಆಫ್ ಆಲ್ ನ್ಯಾಯ ಸಿಗುವಂತದ್ದು. ಯಾಕಂದ್ರೆ ಕೋರ್ಟ್ಗೆ ಕ್ಲಾರಿಫೈ ಆಗಕ್ಕೆ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ, ಪಾಯಿಂಟ್ ಟು ಪಾಯಿಂಟ್ ನೋಟ್ ಮಾಡಿ ಕೋರ್ಟ್ ಅಲ್ಲಿರುವಂತಹ ಜಡ್ಜ್ಗೆ ಹೇಳಿದ್ರೆ ಮಾತ್ರ ಅವ್ರಿಗೆ ಅರ್ಥ ಆಗಿ ನೀವು ಕೊಟ್ಟಿರುವಂತಹ ಸಾಕ್ಷಿ ಆಧಾರಗಳು ಕರೆಕ್ಟ್ ಆಗಿದೆ ಅಂತ ಗೊತ್ತಾದ್ರೆ ಅವರು ಒಂದು ಒಳ್ಳೆ ತೀರ್ಪನ್ನ ಕೊಡಕ್ಕೆ ಆಗುತ್ತೆ. ಸೊ ವಕೀಲರು ಎಷ್ಟು ಮುಖ್ಯ, ಪ್ರತಿ ವಕೀಲರುಗಳು ಈ ಸಿನಿಮಾ ನೋಡ್ಬೇಕು. ಅಂಡ್ ಲಾ ಸ್ಟೂಡೆಂಟ್ಸ್ ಗಳು ಕಂಪ್ಲೀಟ್ ಆಗಿ ಈ ಸಿನಿಮಾ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಕ್ಕೆ 1 ವಾರ ಆದ್ಮೇಲೂ ಕೂಡ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ ನನಗೆ ತುಂಬಾ ಇಷ್ಟ ಆಯ್ತು ಸಿನಿಮಾ. ಸೊ ಈ ವಿಡಿಯೋ ಇನ್ನೇನಾದ್ರು 1-2 ಜನ ಸಿನಿಮಾ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ದಯವಿಟ್ಟು ಹೋಗ್ಬಿಟ್ಟು ಸಿನಿಮಾ ನೋಡಿ. ಕನ್ನಡ ಸಿನಿಮಾನ ಕನ್ನಡದವ್ರಲ್ದಲೆ ಬೇರೆಯವರು ಬೆಳ್ಸಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಬೇರೆ ಭಾಷೆಗೆ ಕನ್ನಡ ಡಬ್ಬಾಗಿ ಚೆನ್ನಾಗಿರುವಂತಹ ಸಿನಿಮಾಗಳು ಹೋಗಿ ಗೆದ್ದಿದೆ ಹೊರತು ಪ್ರತಿಯೊಂದು ಸಿನಿಮಾಗಳು ಕೂಡ ಬೇರೆ ಭಾಷೆಗೆ ಹೋಗ್ತಾ ಇಲ್ಲ. ಯಾಕಂದ್ರೆ ನಮ್ಮಲ್ಲಿರುವಂತಹ ಡಿಸ್ಟ್ರಿಬ್ಯೂಟರ್ಗಳು ಆ ಲೆವೆಲ್ಗೆ ಕನ್ನಡ ಸಿನಿಮಾನ ರೀಚ್ ಮಾಡಿಲ್ಲ. ನೀವು ನೋಡ್ಬೋದು, ಬೆಂಗಳೂರಲ್ಲಿ ಹೊರಗಡೆಯಿಂದ ಬಂದಿರುವಂತಹ ಸಿನಿಮಾಗಳು ಡಿಸ್ಟ್ರಿಕ್ಟ್ ಲೆವೆಲ್ ವರ್ಗೂ, ತಾಲೂಕ್ ಲೆವೆಲ್ ವರ್ಗೂ ರೀಚ್ ಆಗ್ತಿದೆ. ಅದೇ ಹೊಸ ಹೀರೋಗಳು, ತೆಲುಗು, ತಮಿಳು ಅವರು ಆಗಿರ್ಬೋದು. ಬಟ್ ಕನ್ನಡ ಹೀರೋಗಳು, ಹೊಸ ಸಿನಿಮಾಗಳಾಗ್ಲಿ, ಇವೆಲ್ಲ ಹೊರಗಡೆ ಹೋಗಿ ರೀಚ್ ಆಗಕ್ಕೆ ಅಷ್ಟು ಸುಲಭ ಅಲ್ಲ ಡಿಸ್ಟ್ರಿಬ್ಯೂಷನ್ ಲೆವೆಲ್ ಅಲ್ಲಿ. ನಮ್ಮ ಹಳೆ ಹೀರೋ ಅಂತಾನೆ ಹೇಳ್ಬೋದು, ತುಂಬಾ ವರ್ಷಗಳಿಂದ ಕಷ್ಟ ಪಡ್ಕೊಂಡು ಕೆಲಸ ಮಾಡ್ಕೊಂಡು ತನ್ನದೇ ಆದಂತಹ ಚಾಪನ್ನ ಮೂಡಿಸಿ ಒಂದಷ್ಟು ಫ್ಲಾಪ್ ಗಳನ್ನ ಕೊಟ್ಟು, ಒಂದಷ್ಟು ಹಿಟ್ ಗಳನ್ನ ಕೊಟ್ಟು ಅವರು ಕಷ್ಟದಲ್ಲಿದ್ದಾರೆ. ಅವರು ಕಷ್ಟಪಟ್ಟು ಸಿನಿಮಾ
ಮಾಡಿದ್ದಾರೆ. ಆ ಸಿನಿಮಾ ಮಾತ್ರ ನಿಮ್ಗೆ ನೀವು ಕೊಟ್ಟಿದ್ದಂತಹ 200 ರೂಪಾಯಿ ಲಾಸ್ ಆಯ್ತು ಅಂತ ಅನ್ಸಲ್ಲ, ಯಾಕಂದ್ರೆ ಅದು ವರ್ತ್ಫುಲ್ ಅಂತ ಅನ್ಸುತ್ತೆ. ಸಿನಿಮಾ ಹಾಗೆ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಜಯ್ ರಾವ್ ಫ್ಯಾಬ್ಯುಲಸ್ ಆಗಿ ಮಾಡಿದ್ದಾರೆ ಆಕ್ಟಿಂಗ್. ನಾನು ಅವರ ಆಕ್ಟಿಂಗ್ ತಾಜ್ ಮಹಲ್ ಅಲ್ಲಿ ನೋಡಿ ಇಷ್ಟಪಟ್ಟಿದ್ದೆ, ಕೃಷ್ಣಲೀಲಾದಲ್ಲಿ ನೋಡಿ ಇಷ್ಟಪಟ್ಟಿದ್ದೆ, ಹಾಗೆ ತುಂಬಾ ಸಿನಿಮಾಗಳಲ್ಲಿ ನೋಡಿ ಇಷ್ಟಪಟ್ಟಿದ್ದೆ. ಎಸ್ಪೆಷಲಿ ಎಕ್ಸ್ಕ್ಯೂಸ್ ಮೀ ಅಲ್ಲಿ ಫಸ್ಟ್ ಸಿನಿಮಾ ಅವ್ರದ್ದು. ಪ್ರತಿಯೊಂದು ಫ್ರೇಮ್ಲು ನಾನು ಒಬ್ಬ ಗುಡ್ ಆಕ್ಟರ್, ನಾನೊಬ್ಬ ಬೆಸ್ಟ್ ಆಕ್ಟರ್ ಅನ್ನೋದನ್ನ ಪೋರ್ಟ್ರೇ ಮಾಡೋ ರೀತಿ ಇದೆ ಅವರ ಆಕ್ಟಿಂಗ್. ಹಾಗೆ ಅರ್ಚನಾ ಜೋಯಿಸ್ ಅವರು ಇದ್ದಾರೆ, ಪ್ರಕಾಶ್ ಬೆಳ್ವಾಡಿ ಇದ್ದಾರೆ, ಇನ್ನು ದೊಡ್ಡ ತಾರಾ ಬಳಗ ಕೂಡ ಇದೆ ಇದರಲ್ಲಿ. ಹಾಗೆ ಮ್ಯೂಸಿಕ್ ಕೂಡ ನಿಮ್ಗೆ ಸ್ಪೆಷಲ್ ಆಗೇ ಇದೆ ಮ್ಯೂಸಿಕ್. ಫಸ್ಟ್ ಹಾಫ್ ಅಲ್ಲಿ ಇರುವಂತಹ ಒಂದಷ್ಟು ಕಾಮಿಡಿಗಳಾಗಿರ್ಬೋದು, ಸೆಕೆಂಡ್ ಹಾಫ್ ಅಲ್ಲಿ ಇರುವಂತಹ ಸೀರಿಯಸ್ನೆಸ್ ಆಗಿರ್ಬೋದು, ಎರಡನ್ನೂ ನೀವು ಕಂಪ್ಲೀಟ್ ಆಗಿ ಒಳ್ಳೆ ರೀತಿಯಲ್ಲಿ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್. ಸೊ ಸ್ಕ್ರೀನ್ ಪ್ಲೇ ವೈಸ್ ಆಗಿರ್ಬೋದು, ಡೈಲಾಗ್ ವೈಸ್ ಆಗಿರ್ಬೋದು, ನಿಮ್ಗೆ ಯಾವ್ದು ಎಕ್ಸ್ಟ್ರಾ ಅಂತ ಅನ್ಸೋದೇ ಇಲ್ಲ. ಸೊ ಎಲ್ಲಾ ಸ್ಟೋರಿಗೆ ತಕ್ಕಂತೆ, ಸ್ಟೋರಿಗೆ ಏನ್ ಬೇಕು, ಸ್ಟೋರಿಗೆ ಎಷ್ಟು ಬೇಕು ಅಷ್ಟು ಕೂಡ ಬಂಡವಾಳಗಳನ್ನ ಹಾಕಿ ನೀಟಾಗಿ ಎಲ್ಲದಕ್ಕೂ ಒಂದು ಸೆಟ್ ಹಾಕಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ ನಿಮ್ಗೆ ಕಂಪ್ಲೀಟ್ ಆಗಿ ಸಿನಿಮಾನ ತೆರೆ ಮೇಲೆ ಅಷ್ಟು ನೀಟಾಗಿ ತಗೊಂಡ್ಬಂದಿದ್ದಾರೆ. ದಯವಿಟ್ಟು ಈ ಯುದ್ಧಕಾಂಡ ಚಾಪ್ಟರ್ 2 ಸಿನಿಮಾನ ಥಿಯೇಟರ್ ನಲ್ಲೇ ನೋಡಿ. ಒಬ್ಬ ನಟ, ಒಬ್ಬ ನಿರ್ಮಾಪಕ ಉಳಿದ್ರೆ ಇನ್ನೊಂದಷ್ಟು ಸಿನಿಮಾಗಳು ಬರುತ್ತೆ. ಸೊ ಇನ್ನೊಂದಷ್ಟು ಸಿನಿಮಾಗಳು ಬಂದ್ರೆ ಸಿನಿಮಾದಲ್ಲಿರುವಂತಹ ಕಾರ್ಮಿಕರ ಸಂಸಾರಗಳು ಹೊಟ್ಟೆ ತುಂಬಿಸ್ಕೊಳ್ಳುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರ ಫ್ಯಾನ್ಗಳು ಕೂಡ ಈ ತರ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ನೋಡ್ಬೇಕು. ಯಾಕಂದ್ರೆ ಯಶ್ ಅವ್ರ ಅಭಿಮಾನಿಗಳು ವೆಯ್ಟ್ ಮಾಡ್ತಾನೆ ಇರ್ತಾರೆ ಅವ್ರ ಸಿನಿಮಾಗಳಿಗೆ. ಸೊ ಹಾಗೆ ದರ್ಶನ್ ಅವ್ರ ಅಭಿಮಾನಿಗಳು ವೆಯ್ಟ್ ಮಾಡ್ತಿರ್ತಾರೆ, ಸುದೀಪ್ ಅವ್ರ ಅಭಿಮಾನಿಗಳು ವೆಯ್ಟ್ ಮಾಡ್ತಿರ್ತಾರೆ, ನಮ್ ಬಾಸ್ ಸಿನಿಮಾ ಬರ್ಲಿ ನಾವು ನೋಡ್ತೀವಿ ಅಂತ. ಸೊ ಈ ಸಿನಿಮಾ ಪ್ರತಿಯೊಬ್ಬ ಕನ್ನಡಿಗನು ನೋಡ್ಬೇಕಾಗಿರುವಂತಹ ಸಿನಿಮಾ, ಒಂದೊಳ್ಳೆ ಕಾಸ್ಗಾಗಿ ಮಾಡಿರುವಂತಹ ಸಿನಿಮಾ. ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ನೀವೇ ಬಂದು ಹೊರಗಡೆ ಹೇಳ್ತೀರಾ ಸಿನಿಮಾ ಚೆನ್ನಾಗಿದೆ ಅಂತ, ನಾನ್ ಗ್ಯಾರಂಟಿ. ಥ್ಯಾಂಕ್ ಯು, ಧನ್ಯವಾದಗಳು.